ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನನ್. ತುಂಬಾ ಕನ್ಫ್ಯೂಷನ್ ಇದೆ. ಏನಂದ್ರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯ್ತಾ ಅಂತ ಹೇಳ್ಬಿಟ್ಟು ನಂಗೆ ತುಂಬಾ ಮೆಸೇಜಸ್ಗಳನ್ನ ಮಾಡ್ತಾ ಇದ್ದೀರಾ, ಕಾಲ್ ಮಾಡ್ತಾ ಇದ್ದೀರಾ. ಏನಾದ್ರು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯ್ತಾ, ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ಅದೇ ರೀತಿ ರ್ಯಾಪಿಡೋ ಆಗಿರ್ಬೋದು, ಇನ್ಮೇಲೆ ಬೈಕ್ ಟ್ಯಾಕ್ಸಿ ಓಡ್ಸಂಗಿಲ್ವಾ ಅಂತ ಹೇಳ್ಬಿಟ್ಟು ತುಂಬಾ ಕಮೆಂಟ್ಸ್ ಗಳು ಮಾಡ್ತಾ ಇದ್ದೀರಾ, ಅದೇ ರೀತಿ ಕಾಲ್ ಮಾಡ್ತಾ ಇದ್ದೀರಾ. ಅದ್ರ ಬಗ್ಗೆ ನಾನು ನಿಮ್ಗೆ ಪಿನ್ ಟು ಪಿನ್ ಹೇಳ್ತೀನಿ, ಕೇಸ್ ನಂಬರ್ ಸಮೇತ ಏನೇನಾಯ್ತು, ಅದ್ರದ ಎಲ್ಲಿಗೆ ಬಂತು, ಜಜ್ಮೆಂಟ್ ಏನೇನಾಯ್ತು ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮ್ಗೆ ಅರ್ಥ ಆಗತ್ತೆ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ, ಊಬರ್ ಕಂಪ್ನಿ ಮತ್ತೆ ಇನ್ನಿತರ ಕಂಪ್ನಿಗಳು ಏನ್ ಮಾಡ್ತಾವೆ, ಒಂದು ಪಿಟಿಷನ್ ಹಾಕ್ತಾರೆ. ಅಂದ್ರೆ ಬೈಕ್ ಟ್ಯಾಕ್ಸಿನ ನಮ್ಗೆ ಓಡ್ಸಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ಗೆ ಒಂದು ಪಿಟಿಷನ್ ಹಾಕ್ತಾರೆ 2021ರಿಂದ. ನೀವಾಗ ನೋಡ್ತಾ ಇರ್ಬೋದು, ನಿಮ್ಗೆ ಅದೇ ತೋರಿಸ್ತೀನಿ ನಾನು ನಿಮ್ಗೆ. ಏನಂದ್ರೆ ಕೇಸ್ ನಂಬರ್ ಏನು ಅಂತ ಹೇಳ್ಬಿಟ್ಟು, ಇವಾಗ WP14627/2021 ಅಂದ್ರೆ 2021ರಲ್ಲಿ ಒಂದು ಪಿಟಿಷನ್ ಹಾಕ್ತಾರೆ. ಅದರ ಒಂದು ಜಜ್ಮೆಂಟ್ ನಿನ್ನೆ ಬಂದಿರುವಂತದ್ದು. ಇವಾಗ ಜಜ್ಮೆಂಟ್ ಅಲ್ಲಿ ತುಂಬಾ ಜನ ಹೇಳ್ತಾ ಇದಾರೆ, ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯ್ತಂತೆ, ಇನ್ಮೇಲೆ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಇಲ್ವಂತೆ ಅಂತ ಹೇಳ್ಬಿಟ್ಟು. ಆತರ ಇಲ್ಲ, ಜಜ್ಮೆಂಟ್ ಏನ್ ಬಂದಿದೆ ಅಂತ ಹೇಳ್ಬಿಟ್ಟು ಎಕ್ಯುರೇಟ್ ಆಗಿ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ, ಅವರು ಪಿಟಿಷನ್ ಹಾಕಿದ್ರು, ಅದೇ ರೀತಿ ಡೇ ಬೈ ಡೇ ಇರುತ್ತೆ, ಅದೆಲ್ಲಾನು ಕೆಲಸ ಕೂಡ ನಡೀತಾ ಇತ್ತು. ಒಂದಾದ್ಮೇಲೆ ಆರ್ಡರ್ಗಳನ್ನ ಮತ್ತೊಂದಿನ ಡೇಟ್ ಬೈ ಡೇಟ್ ಚೇಂಜ್ ಮಾಡ್ತಾ ಇದ್ರು. ಬಟ್ ನಿನ್ನೆ ಏನಿತ್ತು, ಒಂದು ಜಜ್ಮೆಂಟ್ ನ ಕೊಟ್ಟಿದ್ದಾರೆ ನ್ಯಾಯಮೂರ್ತಿಗಳು, ಶ್ಯಾಮ್ ಅವರು ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ಏನಾಗುತ್ತೆ ಅಂದ್ರೆ, ಅವ್ರು ಹೇಳಿರೋದು ಏನಪ್ಪಾ ಅಂದ್ರೆ, 6 ವಾರದೊಳಗೆ ಇವು ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಈ 3 ಕಂಪ್ನಿಗಳ ಏನ್ ಬೈಕ್ ಟ್ಯಾಕ್ಸಿನ ಏನ್ ಮಾಡ್ತಾ ಇದ್ರು, 6 ವಾರದೊಳಗೆ ನೀವು ಸ್ಥಗಿತಗೊಳಿಸಬೇಕು. ಅಂದ್ರೆ ನೀವು ಅದನ್ನ ಬೈಕ್ ಟ್ಯಾಕ್ಸಿನ ಸ್ಟಾಪ್ ಮಾಡಬೇಕು ಅಂತ. ಯಾರಿಗೆ? ಕಂಪ್ನಿಗಳಿಗೆ ಹೇಳಿರೋದು. ಓಕೆ, ರ್ಯಾಪಿಡೋ, ಊಬರ್ ಮತ್ತೆ ಓಲಾ 3 ಕಂಪ್ನಿಗಳಿಗೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಪ್ರಕಾರ. ನಾನು ಅದನ್ನ ಚೆಕ್ ಮಾಡಿದೆ, ಜಜ್ಮೆಂಟ್ ಕಾಪಿ ಚೆಕ್ ಮಾಡಿದೆ. ಜಜ್ಮೆಂಟ್ ಕಾಪಿ ಇನ್ನೂ ಕೂಡ ಆನ್ಲೈನ್ ಅಲ್ಲಿ ಅವೈಲೇಬಲ್ ಇಲ್ಲ. ಓಕೆ, ಆದಷ್ಟು ಇವತ್ತು ಸಾಯಂಕಾಲ ಒಳಗಡೆ ಆನ್ಲೈನ್ ಅಲ್ಲಿ ಬರ್ಬೋದು. ಅದ್ರ ರಿಲೇಟೆಡ್ ಇನ್ನೊಂದು ಕೂಡ ನಿಮ್ಗೆ ವಿಡಿಯೋನ ಮಾಡಿ ತಿಳಿಸ್ತೀನಿ. ಬಟ್ ಇವಾಗ ಬಂದಿರೋ ಮಾಹಿತಿಗಳ ಪ್ರಕಾರ ಏನಂದ್ರೆ, ಓಲಾ, ಊಬರ್, ರ್ಯಾಪಿಡೋ 3 ಕಂಪ್ನಿಗಳಿಗೆ ನೀವು 6 ವಾರದೊಳಗೆ ನಿಮ್ಗೆ ಸ್ಥಗಿತಗೊಳಿಸಬೇಕು. ಯಾಕೆ ಟೈಮ್ ಕೊಟ್ಟಿದ್ದಾರೆ ಅಂತಂದ್ರೆ, ಅಲ್ಲಿ ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಒಂದು ಕಂಪ್ನಿ ಇದೆ. ಕಂಪ್ನಿನ ಒಂದೇ ಸತಿಗೆ ನಾಳೆನೆ ಕ್ಲೋಸ್ ಅನ್ನಕ್ಕಾಗಲ್ಲ, ಯಾಕಂದ್ರೆ ಅದ್ರ ಮೇಲೆ ತುಂಬಾ ಜನ ಡಿಪೆಂಡ್ ಆಗಿರ್ತಾರೆ. ಓಕೆ, ಅದರಿಂದ ಏನಾಗುತ್ತೆ ಅಂತಂದ್ರೆ, ಈಗ ಒಂದೇ ಸತಿಗೆ ಸ್ಥಗಿತಗೊಳಿಸ್ಬಿಟ್ರೆ, ಈಗ ಅಂದ್ರೆ ಯಾರಪ್ಪ ಅಂದ್ರೆ, ಈಗ ಪಬ್ಲಿಕ್ಗೂ ತೊಂದರೆ ಆಗುತ್ತೆ. ಓಲಾ, ಊಬರ್, ರ್ಯಾಪಿಡೋ ಯಾರೆಲ್ಲ ಓಡಿಸ್ತಾರೆ ಅವ್ರಿಗೂ ಕೂಡ ತೊಂದರೆ ಆಗುತ್ತೆ, ಆ ಕಂಪ್ನಿಗಳಿಗೂ ಕೂಡ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡಿದ್ರೆ, 6 ವಾರಗಳ ಗಡುವನ್ನ ಕೊಟ್ಟಿದ್ದಾರೆ. ಆ ಗಡುವಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಅವರು ಸ್ಥಗಿತಗೊಳಿಸ್ಬೇಕು. ಅಂದ್ರೆ ಅದನ್ನ ಕ್ಲೋಸ್ ಮಾಡಿಸ್ಬೇಕು. ಬೈಕ್ ಟ್ಯಾಕ್ಸಿ ಅನ್ನೋದು ಇರಬಾರ್ದು. ಅಂದ್ರೆ ಆ ಕಂಪ್ನಿಗಳಲ್ಲಿ ಬೈಕ್ ಟ್ಯಾಕ್ಸಿ ಅನ್ನೋದು ಇರಬಾರ್ದು, ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಅನ್ನೋದಲ್ಲ. ಆ ಕಂಪ್ನಿಗಳು ರನ್ ಮಾಡಂಗಿಲ್ಲ ಬೈಕ್ ಟ್ಯಾಕ್ಸಿ ಅಂತ ಹೇಳ್ಬಿಟ್ಟು ಇವಾಗ ಸೂಚನೆನೆ ಕೊಟ್ಟಿರೋದು ಹೈಕೋರ್ಟ್. ಅದರ ಜೊತೆಗೆ ಏನಪ್ಪಾ ಅಂದ್ರೆ, ಹೈಕೋರ್ಟ್ ಇನ್ನೊಂದು ಕೂಡ ಹೇಳಿದೆ. ಏನಪ್ಪಾ ಅಂದ್ರೆ, ಕರ್ನಾಟಕ ಸರ್ಕಾರಕ್ಕೆ ಅದೇ ರೀತಿ ಟ್ರಾನ್ಸ್ಪೋರ್ಟ್ ಅವ್ರಿಗೆ ಏನ್ ಹೇಳಿದೆ ಅಂತಂದ್ರೆ, ನಿಮ್ಗೆ 3 ತಿಂಗಳ ಕಾಲ ಗಡಿವನ್ನ ಕೊಡ್ತೀವಿ. ಅಷ್ಟರಲ್ಲಿ ನೀವು ಒಂದು ಪ್ಲಾನ್ ಮಾಡಿ. ಅಂದ್ರೆ ಯಾವ ರೀತಿ ಬೈಕ್ ಟ್ಯಾಕ್ಸಿಗಳನ್ನ ರನ್ ಮಾಡಬೇಕು, ಅಂದ್ರೆ ಯಾವ್ಯಾವ ಕಂಪನಿಗಳಿಗೆ ಬೈಕ್ ಟ್ಯಾಕ್ಸಿಗಳನ್ನ ರನ್ ಮಾಡಕ್ ಕೊಡ್ಬೇಕು, ಅದಕ್ಕೆಲ್ಲ ಏನೇನೆಲ್ಲ ಪರ್ಮಿಷನ್ ಬೇಕು, ಯೆಲ್ಲೋ ಬೋರ್ಡ್ ಬೇಕಾ, ಅದೇ ರೀತಿ ವೈಟ್ ಬೋರ್ಡ್ ಅಲ್ಲೇ ಆಗುತ್ತಾ, ಇಲ್ಲ ಅಂದ್ರೆ ಈ ಕಂಪ್ನಿಗಳಿಗೆ 1000 ಜನಕ್ಕೆ ಪರ್ಮಿಷನ್ ಕೊಟ್ಬಿಡೋಣ, ಈ ಕಂಪ್ನಿಗಳಿಗೆ 1000 ಜನಕ್ಕೆ ಪರ್ಮಿಷನ್ ಕೊಟ್ಬಿಡೋಣ, ಇವ್ರ ಕಡೆಯಿಂದ ಪರ್ಮಿಟ್ ನ ಮಾಡೋಣ. ಇವಾಗ ಆಟೋಗಳಿಗೆ ಯಾವ ರೀತಿ ಪರ್ಮಿಟ್ ಅನ್ನೋ ಒಂದು ಅಂದ್ರೆ ತಂದಿದ್ದಾರೆ, ಪರ್ಮಿಟ್ ಇರಬೇಕು. ಅದೇ ರೀತಿ ಅಂದ್ರೆ ಇಷ್ಟೇ ಸರೌಂಡಿಂಗ್ ಅಲ್ಲೇ ಓಡಿಸ್ಬೇಕು, ಇದೆಲ್ಲ ರೂಲ್ಸ್ ಗಳನ್ನ ಫಾಲೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನು ಆಟೋದವ್ರಿಗೆ ಒಂದು ರೂಲ್ಸ್ ನ ಹಾಕೊಟ್ಟಿದ್ದಾರೆ. ಅದೇ ರೀತಿ ರೂಲ್ಸ್ ನ ಹಾಕಿ ಅಂತ ಹೇಳ್ಬಿಟ್ಟು ಇದು ಕೋರ್ಟ್ ಏನ್ ಹೇಳಿದೆ, ಸರ್ಕಾರಕ್ಕೆ ಅಂದ್ರೆ ಒಂದು ಆರ್ಡರ್ ಮಾಡಿದೆ. 3 ತಿಂಗಳು ನಿಮ್ಗೆ ಟೈಮ್ ಕೊಡ್ತೀವಿ. 3 ತಿಂಗಳಲ್ಲಿ ನೀವು ಒಂದು ಸ್ಕೆಚ್ ತರ ಹಾಕಿ, ಅಂದ್ರೆ ಯಾವ ರೀತಿ ಪರ್ಮಿಟ್ ನ ಕೊಡ್ಬೋದು, ಯಾವ ರೀತಿ ನಾವು ಬೈಕ್ ಟ್ಯಾಕ್ಸಿನ ರನ್ ಮಾಡಕ್ಕೆ ಈಸಿ ಆಗುತ್ತೆ, ಯಾವ್ದೇ ರೀತಿ ತೊಂದರೆ ಆಗದಂಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಪ್ಲಾನ್ ಮಾಡಿ ಅಂತ ಹೇಳ್ಬಿಟ್ಟು 3 ತಿಂಗಳು ಗಡುವನ್ನ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರಕ್ಕೆ. ಇವಾಗ ನಿಮ್ಗೆ ಒಂದ್ ರೀತಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಏನಪ್ಪಾ ಅಂತಂದ್ರೆ, ಬೈಕ್ ಟ್ಯಾಕ್ಸಿ ಕರ್ನಾಟಕದಲ್ಲಿ ಬ್ಯಾನ್ ಆಗಿಲ್ಲ. ಅಂದ್ರೆ ಯಾವ ರೀತಿ ಬ್ಯಾನ್ ಆಗಿಲ್ಲ ಅಂತಂದ್ರೆ, ಈಗ ಆ ಕಂಪ್ನಿಗಳಿಂದ ಬಂದ್ ಆಗುತ್ತೆ ಅಂತ ಒಂದು ಮಾಹಿತಿ ಕೂಡ ಇದೆ. ಇನ್ನೊಂದು ಏನಪ್ಪಾ ಅಂದ್ರೆ, ಈ ಒಂದು ಪಿಟಿಷನ್ ಹಾಕಿದ್ರಲ್ಲ ಮುಂಚೆ, ಯಾರು ಹಾಕಿದ್ರು ಅಂದ್ರೆ ಊಬರ್ ಮತ್ತೆ ಇನ್ನಿತರ ಕಂಪ್ನಿ ಅಂತ ಅದರಲ್ಲಿ ಕೊಟ್ಟಿದ್ದಾರೆ. ಬಟ್ ಇನ್ನಿತರ ಕಂಪ್ನಿ ಯಾವುದು ಅಂತ ಹೇಳ್ಬಿಟ್ಟು ಇದರಲ್ಲಿ ಮೆನ್ಷನ್ ಮಾಡಿಲ್ಲ. ಬಟ್ ಇವಾಗ ರ್ಯಾಪಿಡೋ ಆಗಿರ್ಬೋದು, ಅದೇ ಆಗಿರ್ಬೋದು, ಓಲಾದವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ಆಲ್ರೆಡಿ
ನಮ್ಮ ಹತ್ರ ಪಿಟಿಷನ್ ಇದೆ, ನಮ್ದು ಒಂದು ಕೇಸ್ ಬೇರೆ ಕೇಸು ನಡೀತಾ ಇದೆ, ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ಬೋದು ಅಂತ ನಾನು ಅನ್ಕೊಳ್ತೀನಿ. ಬಟ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ನಾನು ಕಲೆ ಹಾಕ್ತೀನಿ. ಆದ್ರೆ ರ್ಯಾಪಿಡೋ ಆಗಿರ್ಬೋದು, ಅದೇ ರೀತಿ ಬೇರೆ ಆಗಿರ್ಬೋದು, ಅವ್ರನ್ನ ಒಂದು ವಿಚಾರಣೆ ಮಾಡ್ತೀನಿ. ಇದ್ರ ಏನಾಯ್ತು, ಫೈನಲ್ ಔಟ್ಪುಟ್ ಏನ್ ಇದರದು, ಈಗ ನಾವು ಸ್ಥಗಿತಗೊಳಿಸ್ಬೇಕಾ, 6 ಒಳಗಡೆ ಇದ್ದ ಬಂದ್ ಮಾಡ್ಬೇಕಾ, ಇಲ್ಲಪ್ಪ ಅಂತಂದ್ರೆ ಮುಂದುವರ್ಸ್ಕೊಂಡು ಹೋಗ್ಬೇಕಾ ಅಂತ ಹೇಳ್ಬಿಟ್ಟು ನೋಡ್ಬೇಕಾಗತ್ತೆ. ನನಗೆ ಇನ್ನೊಂದು ಏನ್ ಅನ್ಸುತ್ತೆ ಅಂದ್ರೆ, ಇವಾಗ ಹೈಕೋರ್ಟ್ ಇದು ಜಜ್ಮೆಂಟ್ ಬಂದಿರೋದ್ರಿಂದ ಮೇ ಬಿ ಸುಪ್ರೀಂ ಕೋರ್ಟ್ ಹೋಗಿ ಸ್ಟೇ ತರಬಹುದು ಅಂತ ನಾನು ಅನ್ಕೊಳ್ತೀನಿ. ಅಂದ್ರೆ ಈ ಕಂಪ್ನಿಗಳು ಯಾರೆಲ್ಲ ಸ್ಥಗಿತಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ಕಂಪ್ನಿಗಳು ನೇಮ್ನ ಕೊಟ್ಟಿದ್ದಾರೆ, ಇವರು ಸುಪ್ರೀಂ ಕೋರ್ಟ್ ಹೋಗಿ ಏನಾದ್ರು ಅಕಸ್ಮಾತ್ ಏನಾದ್ರು ಒಂದು ಸ್ಟೇನ ತಂದ್ಬಿಟ್ರೆ ಇದು ಇಲ್ಲೇ ನಿಂತ್ಕೊಳ್ಳುತ್ತೆ. ಅಂದ್ರೆ ಕಂಟಿನ್ಯೂ ರನ್ ಆಗ್ತಾ ಇರುತ್ತೆ. ಇಲ್ಲ ಇದು ಇನ್ನು ಇತ್ಯರ್ಥ ಆಗೋವರೆಗೂ ಇದನ್ನ ಸ್ಟಾಪ್ ಮಾಡುವಾಗಿಲ್ಲ, ಸುಪ್ರೀಂ ಕೋರ್ಟ್ ಏನಾದ್ರು ಸ್ಟೇ ಕೊಟ್ಬಿಟ್ರೆ ಹಂಗೆ ರನ್ ಆಗ್ತಾ ಇರುತ್ತೆ. ಅದಕ್ಕೆ ಸರ್ಕಾರನು ಏನೂ ಮಾಡಕ್ಕಾಗಲ್ಲ, ಅದೇ ರೀತಿ ಇದು ನಮ್ಮ ಹೈಕೋರ್ಟ್ ಕೂಡ ಏನೂ ಮಾಡಕ್ಕಾಗಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ನ ಮಾಡ್ತೀನಿ. ಇವಾಗ ಒಂದ್ ರೀತಿ ಗುಡ್, ಅದೇ ರೀತಿ ಒಂದ್ ರೀತಿ ಬ್ಯಾಡ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ಬೈಕ್ ಟ್ಯಾಕ್ಸಿನ ಮಾಡ್ತಾ ಇದಾರೆ ಅವ್ರ ಗುಡ್ ಏನಪ್ಪಾ ಅಂತಂದ್ರೆ, ನೆಕ್ಸ್ಟ್ ಬೈಕ್ ಟ್ಯಾಕ್ಸಿ ಬರೋದು ಖಾತ್ರಿ ಅಂತ ಹೇಳ್ಬಿಟ್ಟು ಜಜ್ಮೆಂಟ್ ಅಲ್ಲೇ ಬಂದಂಗಾಯ್ತು. ಓಕೆ, ಇನ್ನೊಂದು ಬ್ಯಾಡ್ ಅಂತಂದ್ರೆ ಈ ಓಲಾ, ಊಬರ್, ರ್ಯಾಪಿಡೋ ಕಂಪ್ನಿಗಳು ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ದಾರೆ ಸದ್ಯದ ಮಟ್ಟಿಗೆ. ಅಂದ್ರೆ ನೆಕ್ಸ್ಟ್ ಫ್ಯೂಚರ್ ಏನಾಗುತ್ತೆ ಅಂತಂದ್ರೆ, ನಿಮ್ಗೆ ಈ ನಮ್ಮ ಸರ್ಕಾರ ಓಲಾ, ಊಬರ್, ರ್ಯಾಪಿಡೋ ಅವ್ರಿಗೆ ಕೊಟ್ಬಿಡ್ಬೋದು. ಇಲ್ಲ ಈ ರೀತಿ ಪ್ಲಾನ್ ಮಾಡ್ತೀವಿ, ಇಲ್ಲ ಓಲಾ ಅವರು 1000 ರೈಡರ್ನ ಬಿಡಿ, ಊಬರ್ ಅವರು 1000 ರೈಡರ್ನ ಬಿಡಿ, ನೀವು ಈ ರೀತಿ ಬೈಕ್ ಗಳನ್ನ ಮಾಡಿಸ್ಕೊಳ್ಳಿ, ಎಲ್ಲೋ ಬೈಕ್ ಟ್ಯಾಕ್ಸಿನ ಎಲ್ಲೋ ರೀತಿ ಮಾಡಿಸ್ಕೊಳ್ಳಿ, ನೀವು ಈ ರೀತಿ ಮಾಡಿ, ನಿಮ್ಗೆ ಒಂದು ಪರ್ಮಿಟ್ ಕೊಡಿ, ಪ್ರತಿಯೊಬ್ಬರಿಗೂ ಒಂದೊಂದು ಪರ್ಮಿಟ್ ಕೊಡಬೇಕು. ಪರ್ಮಿಟ್ ಅಂದ್ರೆ ಅವರು ಪ್ರಾಪರ್ ಆಗಿ ಅದನ್ನೇ ಮಾಡ್ತಾ ಇರ್ಬೇಕು. ಇಲ್ಲ ಅಂದ್ರೆ ಸುಮ್ನೆ ಪಾರ್ಟ್ ಟೈಮು ಈ ರೀತಿ ಇರಬಾರ್ದು. ಪರ್ಮಿಟ್ ಕೊಟ್ರೆ ಅದೇ ಈಗ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅನ್ಕೊಳ್ಳಿ, ಬೆಂಗಳೂರಲ್ಲಿ ಒಂದು 5000 ಜನಕ್ಕೆ ಪರ್ಮಿಟ್ ಕೊಟ್ರು ಅನ್ಕೊಳ್ಳಿ, 5000 ಜನ ಬಿಟ್ಟು ಬೇರೆಯವರು ಬೈಕ್ ಟ್ಯಾಕ್ಸಿ ಓಡ್ಸಂಗಿಲ್ಲ. ಆ ರೀತಿ ಒಂದು ರೂಲ್ಸ್ ನ ತರ್ತಾರೆ ಅಂತ ಅನ್ಸುತ್ತೆ. ಬಟ್ ನೋಡೋಣ ಮುಂದಿನ ದಿನದಲ್ಲಿ ಏನಾಗುತ್ತೆ, ಇದ್ರ ಅಪ್ಡೇಟ್ ಏನು ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ. ಈಗ ಜಜ್ಮೆಂಟ್ ಕಾಪಿ ಇನ್ನೂ ಕೂಡ ಅದು ಲೋಡಿಂಗ್ ಅಲ್ಲಿ ತೋರಿಸ್ತಾ ಇದೆ, ಓಪನ್ ಕೂಡ ಆಗ್ತಾ ಇಲ್ಲ. ಆದಷ್ಟು ಬೇಗ ಅದು ಬಂತು ಅಂದ್ರೆ ಅದನ್ನು ತಿಳಿಸ್ಕೊಡ್ತೀನಿ. ಇದೇ ರೀತಿ ನೋಡ್ತಾ ಇರಿ, ಮುಂದೆ ಏನ್ ಅಪ್ಡೇಟ್ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ನಮಸ್ಕಾರ. ಇನ್ನು ಹೈಕೋರ್ಟ್ದು ಆದೇಶದ ಕಾಪಿ ಇನ್ನೂ ಸಿಕ್ಕಿಲ್ಲ, ಮೇ ಬಿ ಸಿಗ್ಬೋದು ಒಂದು 5:30-6 ಗಂಟೆ. ಏನು ಹೈಕೋರ್ಟು ಆದೇಶ ತಿಳಿಸಿದೆ, ಬೈಕ್ ಟ್ಯಾಕ್ಸಿನ 6 ವಾರಗಳಲ್ಲಿ ನೀವು ಸ್ಥಗಿತಗೊಳಿಸಬೇಕು. ಯಾವೆಲ್ಲ ಬೈಕ್ ಟ್ಯಾಕ್ಸಿಗಳು ಸೇವೆ ನಡೆಸ್ತಾ ಇದ್ದಾವೆ, ಅಗ್ರಿಗೇಟರ್ ಆ್ಯಪ್ ಸಂಸ್ಥೆಗಳು, ಓಲಾ, ಊಬರ್, ರ್ಯಾಪಿಡೋ, ಈ ರೀತಿಯ ಆ್ಯಪ್ ಸಂಸ್ಥೆಗಳು ಏನು ಬೈಕ್ ಟ್ಯಾಕ್ಸಿಗಳನ್ನ ರನ್ ಮಾಡ್ತಾ ಇದ್ದಾವೆ, 6 ವಾರದಲ್ಲಿ ನಿಮ್ಮ ಒಂದು ಸೇವೆನ ಸ್ಥಗಿತಗೊಳಿಸಬೇಕು ಅಂತೇಳಿ ಹೈಕೋರ್ಟ್ ಹೇಳಿದೆ. ಮತ್ತು ಸರ್ಕಾರಕ್ಕೂ ಕೂಡ ಒಂದು ಆದೇಶನ ಹೇಳಿದೆ. ಆ ರೀತಿಲಿ ಅವ್ರು ಏನಾದರೂ ಮುಂದುವರಿಸ್ತಾರೆ ಅಂದರೆ ಅದರದೇ ಆದ ಒಂದು ರೂಪುರೇಷೆನ ನೀವು ರೆಡಿ ಮಾಡಬೇಕಾಗ್ತದೆ ಅಂತೇಳಿ ಈ ರೀತಿಯ ಒಂದು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿರುವಂತಹ ಸಮಗ್ರ ಮಾಹಿತಿನ ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶದ ಕಾಪಿಯಲ್ಲಿ ನೋಡಿ ತಿಳ್ಕೊಳ್ಬೇಕಾಗ್ತದೆ.